Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 37 verse 34. Put your hope in the Lord and obey His commands. He will honor you by giving you the land. ಕೀರ್ತನೆಗಳು 37-34 ವಚನ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದೇವರು ಇವತ್ತು ನಮಗೆ ಉತ್ತಮವಾದಂಥ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ನಮ್ಮನ್ನು ಮುಂದಕ್ಕೆ ತರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಅಂದರೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ದೇಶವನ್ನು ಅನುಭವಿಸುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವಾಗ ದೇವರು ನಮಗೆ ಮುಂದಕ್ಕೆ ತಂದು ನಾವು ದೇಶವನ್ನು ಅನುಭವಿಸುವಂತೆ ಮಾಡುತ್ತಾರೆ ಅಂದರೆ ನಾವು ಯೆಹೋವನಲ್ಲಿ ನಿರೀಕ್ಷೆ ಇಟ್ಟಿರುವಾಗ ಪ್ರಿಯರೇ. ಹೌದು, ನಾವು ಯಾವಾಗಲೂ ಕರ್ತನ ಮೇಲೆಯೇ ನಿರೀಕ್ಷೆ ಇಟ್ಟವರಾಗಿರಬೇಕು. ಆತನ ಮಾರ್ಗವನ್ನು ನಾವು ಅನುಸರಿಸುವಂಥವರಾಗಿರಬೇಕು. ಆತನ ಕಟ್ಟಳೆಗಳನ್ನು, ಆತನ ವಿಧಿಗಳನ್ನು ಅನುಸರಿಸುವಂಥವರಾಗಿರಬೇಕು. ಆಗ ಕರ್ತನು ನಮ್ಮನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವರು. ಯಾರು ಯೆಹೋವನನ್ನು ನಿರೀಕ್ಷಿಸ್ತಾರೋ ಅಂಥವರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಇದೇ ಕೀರ್ತನೆ 37:9 ವಚನದಲ್ಲಿಯೂ ಕೂಡ ಹೇಳಲ್ಪಡುತ್ತದೆ ಪ್ರಿಯರೇ. ನಾವು ದೇಶವನ್ನು ಅನುಭವಿಸಬೇಕಾದರೆ ಮೊದಲನೆಯದಾಗಿ ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟವರಾಗಿರಬೇಕೆಂಬುದಾಗಿ ಇವತ್ತಿನ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಎರಡನೆಯದಾಗಿ ನಾವು ನೋಡುತ್ತೇವೆ ಕೀರ್ತನೆ 25:12 ಮತ್ತು 13 ವಚನದಲ್ಲಿ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು, ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು ಎಂಬುದಾಗಿ. ಹೌದು, ಅವನಷ್ಟೇ ಅಲ್ಲದೆ ಅವನ ಸಂತತಿಯವರೂ ಕೂಡ ದೇಶವನ್ನು ಅನುಭವಿಸುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವಾಗಂದರೆ ಯಾರು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾರೋ ಅಂಥವರನ್ನು, ಅಷ್ಟು ಮಾತ್ರವಲ್ಲದೆ ಅವರ ಸಂತತಿಯನ್ನು ಕೂಡ ಆಶೀರ್ವದಿಸಿ ಅವರು ದೇಶವನ್ನು ಅನುಭವಿಸುವಂತೆ ಮಾಡ್ತಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಮೂರನೆಯದಾಗಿ ನಾವು ನೋಡ್ತೇವೆ ಜ್ಞಾನೋಕ್ತಿ 2:21 ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು, ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು ಎಂಬುದಾಗಿ. ಯಾರು ನಿರ್ದೋಷಿಗಳಾಗಿರುತ್ತಾರೋ, ಯಾರು ಯಥಾರ್ಥ ಚಿತ್ತತೆಯಿಂದ ಜೀವಿಸ್ತಾರೋ ಅಂಥವರು ಆ ದೇಶದಲ್ಲಿ ನೆಲೆಯಾಗಿರುವಂತೆ ಕರ್ತನು ಸಹಾಯ ಮಾಡ್ತಾನೆ. ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಇಂದಿನಿಂದಲೇ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟವನಾಗಿರು. ನಿರ್ದೋಷವಾಗಿ ನೀನು ಜೀವಿಸು, ಕರ್ತನಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸು. ಆಗ ದೇವರು ನಿನ್ನನ್ನು ಮುಂದಕ್ಕೆ ತಂದು ನೀನು ದೇಶವನ್ನು ಅನುಭವಿಸುವಂತೆ ಮಾಡುತ್ತಾರೆ. ಅನೇಕರಿಗೆ ತಮ್ಮ ಮನೆಯಲ್ಲಿ ಹಣವಿರಬಹುದು, ಆದರೆ ಆರೋಗ್ಯವಿರಲಿಕ್ಕಿಲ್ಲ. ಮನೆ ತುಂಬ ಊಟ ಇರ್ಬೋದು, ಆದರೆ ಸೇವಿಸಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ದೇವರು ನಿನ್ನನ್ನಾದರೂ ತುಂಬ ಆರೋಗ್ಯವಂತರನ್ನಾಗಿ ಇಟ್ಟಿದ್ದಾರೆ, ದೇಶವನ್ನು ಅನುಭವಿಸುವಂತೆ ಮಾಡಿದ್ದಾರೆ. ಒಳ್ಳೆ ಮನೆಯನ್ನು, ಒಳ್ಳೆ ಕುಟುಂಬವನ್ನು ದೇವರು ನಿನಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇಂದಿನಿಂದ ನೀನು ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟು ಭಯಭಕ್ತಿಯುಳ್ಳವನಾಗಿ ನಿರ್ದೋಷವಾಗಿ ಜೀವಿಸು. ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಮೇಲಕ್ಕೆತ್ತುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ನಿನ್ನಲ್ಲೇ ನಿರೀಕ್ಷೆ ಇಟ್ಟು ಜೀವಿಸುವಾಗ ನೀನು ನಮ್ಮನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುತ್ತೇನೆ ಎನ್ನುವಂಥ ವಾಗ್ದಾನದ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ದೇವ. ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಾವು ಉಳಿದಿರುವುದು ನಿನ್ನ ಕೃಪೆ, ನಿನ್ನ ಕರುಣೆಯಿಂದಲೇ ಕರ್ತನೆ. ನಿನ್ನ ಶಾಶ್ವತವಾದ ಪ್ರೇಮದಿಂದ ನಮ್ಮೆಲ್ಲರನ್ನ ಪ್ರೀತಿಸುತ್ತಾ ಒಳ್ಳೆ ರೀತಿಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸುತ್ತಾ ಇದ್ದೀರಿ ದೇವರೇ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕರು ತಮ್ಮ ಸ್ಥಳವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅನೇಕರು ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅನೇಕರ ಕೈಯಲ್ಲಿ ಹಣವಿದ್ದರೂ ಆರೋಗ್ಯವಿರಲಿಕ್ಕಿಲ್ಲ ದೇವ. ಅಂಥ ಪ್ರಿಯ ಸಹೋದರ ಸಹೋದರಿಯರನ್ನು ವಿಶೇಷವಾಗಿ ನಿನ್ನ ಮುಂದೆ ಜ್ಞಾಪಿಸ್ತೇನೆ ಕರ್ತನೆ. ಅವರನ್ನು ಕರುಣಿಸಪ್ಪ. ಆರೋಗ್ಯದಾಯಕನಾದ ಪ್ರಭುವೇ, ಅವರಿಗೆ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ. ಅಪ್ಪ, ನೀನು ಕೊಟ್ಟ ಅನ್ನಪಾನಗಳನ್ನು ಅವರು ಸೇವಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ವಿಶೇಷವಾಗಿ ಉನ್ನತ ತರಗತಿಯಲ್ಲಿರುವ ಮಕ್ಕಳಿಗಾಗಿ 10th
10th ಸ್ಟ್ಯಾಂಡರ್ಡ್ ಮತ್ತು PUC ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇನಪ್ಪ. ಅವರನ್ನು ಕರುಣಿಸಪ್ಪ. ನಿನ್ನ ಜ್ಞಾನದಿಂದ ಅವರನ್ನು ತುಂಬಿಸು ಕರ್ತನೆ. ಅವರು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಲಿಕ್ಕೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.